ಚಂದ್ರಪುರ ಗ್ರಾಮದ ಮಧ್ಯದಲ್ಲಿ ದೇವರಾಜ ಕಾಕನ ಹೊಲವಿತ್ತು. ಅಲ್ಲಿ ಕಡು ಬಿಸಿಲಿನಲ್ಲಿ ರಾಘವ ಬೆವರು ಹರಿಸುತ್ತಾ ಕೆಲಸ ಮಾಡುತ್ತಿದ್ದನು. ರಾಘವ ತನ್ನ ಕಿರಿಯ ಸಹೋದರ ಕಿರಣ್ಗಿಂತ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದನು. ಪ್ರತಿದಿನದಂತೆ ಅಂದು ಕೂಡ ಕೂಲಿ ಕೆಲಸ ಮಾಡುತ್ತಿದ್ದನು. ಆಗ ಅಲ್ಲಿಗೆ ದೇವರಾಜ ಕಾಕ ಬಂದರು. ಅಯ್ಯೋ ಮಗನೇ, ನಿನ್ನ ಹಣೆ ಬರಹ ನೋಡಿದಾಗ ಕೆಲವೊಮ್ಮೆ ನನಗೆ ತುಂಬಾ ಅಳು ಬರುತ್ತದೆ. ಅಯ್ಯೋ ಕಾಕ, ನೀವ್ ಅಂಥದ್ದೇನೂ ನೋಡಿದಿರಿ? ನೋಡು ಮಗನೇ, ನಿನ್ನ ತಾಯಿ ಸುಶೀಲಾ ಒಂದು ಕಾಲದಲ್ಲಿ ಬಹಳ ದೊಡ್ಡ ಜಾದುಗಾರ್ತಿಯಾಗಿದ್ದಳೆಂಬುದು ಇಡೀ ಚಂದ್ರಪುರ ಗ್ರಾಮಕ್ಕೆ ಗೊತ್ತು. ಒಂದು ಕಾಲದಲ್ಲಿ ಸುಶೀಲಾಳಿಗೆ ಈ ರಾಜ್ಯದಲ್ಲಿ ಅಪಾರ ಗೌರವವಿತ್ತು. ಆದರೆ ಅವಳ ಜೀವನದಲ್ಲಿ ನಡೆದ ಒಂದು ಘಟನೆ ಎಲ್ಲವನ್ನೂ ಬದಲಿಸಿತ್ತು. ರಾಜನೂ ಸೇರಿದಂತೆ ಬೇರೆ ರಾಜ್ಯಗಳ ರಾಜರು ಕೂಡ ಸುಶೀಲಾಳನ್ನು ಭೇಟಿಯಾಗಲು ಬರುತ್ತಿದ್ದರು. ಅಷ್ಟೊಂದು ಗೌರವ ಮತ್ತು ಹೆಸರನ್ನು ಅವಳು ಗಳಿಸಿದ್ದಳು. ಆದರೆ ಸುಶೀಲಾ ಬಯಸಿದ್ದರೆ ನಿಮ್ಮಿಬ್ಬರು ಸಹೋದರರಿಗೆ ರಾಜಕುಮಾರರಂತಹ ಜೀವನವನ್ನು ಕೊಡಬಹುದಿತ್ತು. ಅಯ್ಯೋ ದೇವರಾಜ ಕಾಕ, ಗಾಯದ ಮೇಲೆ ಉಪ್ಪೇಕೆ ಸವರುತ್ತೀರಿ? ಈ ವಿಷಯದ ಬಗ್ಗೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿರುತ್ತದೆ. ಅವಳು ತನ್ನ ಕಾಲದಲ್ಲಿ ತುಂಬಾ ಹಣ ಸಂಪಾದಿಸಿರಬಹುದು ಎಂದು ನಾನು ಯಾವಾಗಲೂ ಮನಸ್ಸಿನಲ್ಲೇ ಯೋಚಿಸುತ್ತಿರುತ್ತೇನೆ. ಆದರೆ ಸುಶೀಲಾ ತನ್ನ ಗತಕಾಲದ ಬಗ್ಗೆ ಮಕ್ಕಳಿಗೆ ಏನನ್ನೂ ಹೇಳಿರಲಿಲ್ಲ. ಅಯ್ಯೋ, ರಾಜಕುಮಾರರಂತೆ ಸಾಕುವ ಸಾಮರ್ಥ್ಯವಿದ್ದ ಮೇಲೆ ಹಣವೂ ಇದ್ದೇ ಇರುತ್ತದಲ್ಲವೇ? ನಾನು ಯಾವಾಗಲೂ ತಾಯಿಯನ್ನ ಕೇಳ್ತಿರ್ತೇನೆ, ಅಮ್ಮ ಹೇಳು, ಹಣವನ್ನ ಎಲ್ಲಿ ಬಚ್ಚಿಟ್ಟಿದ್ದೀಯಾ, ಎಲ್ಲಿಟ್ಟಿದ್ದೀಯಾ? ನನಗೆ ಅನಿಸುವ ಪ್ರಕಾರ ತಾಯಿಯ ಬಳಿ ತುಂಬಾ ದೊಡ್ಡ ನಿಧಿಯೇ ಇದೆ. ಆದ್ರೆ ಗೊತ್ತಿಲ್ಲ ಏಕೆ ಅವರು ತಮ್ಮ ಗಂಡು ಮಕ್ಕಳಿಗೆ ಅದರ ಬಗ್ಗೆ ಹೇಳಲು ಬಯಸುತ್ತಿಲ್ಲ. ಹೌದು ಮಗನೇ, ನಿನ್ನ ತಾಯಿಯ ಬಳಿ ನಿಧಿ ಇರುವುದು ಆಶ್ಚರ್ಯದ ವಿಷಯವೇನಲ್ಲ. ಏಕೆಂದರೆ ಇಂದಿನಿಂದ ಸುಮಾರು 25 ವರ್ಷಗಳ ಹಿಂದೆ ನಾನು ನನ್ನ ಕಣ್ಣುಗಳಿಂದಲೇ ರಾಜ ವಿಕ್ರಮನಿಗೆ ಗೊತ್ತಿಲ್ಲ ಎಷ್ಟು ಬಾರಿ ಚಿನ್ನದ ನಾಣ್ಯಗಳನ್ನು ಉಡುಗೊರೆಯಾಗಿ ನಿನ್ನ ತಾಯಿ ಸುಶೀಲಾಳಿಗೆ ಕೊಡುವುದನ್ನು ನಾನು ನನ್ನ ಕಣ್ಣುಗಳಿಂದಲೇ ನೋಡಿದ್ದೇನೆ. ಹೌದು ಮಗನೇ. ಹೇಳಿದ ನಂತರ ದೇವರಾಜ ಕಾಕ ಅಲ್ಲಿಂದ ಹೊರಟು ಹೋದರು. ದೇವರಾಜ ಕಾಕ ಹೇಳಿದ ಮಾತುಗಳನ್ನು ಕೇಳಿದ ರಾಘವನ ಮನಸ್ಸಿನಲ್ಲಿ ಕೋಪ ಉಕ್ಕಿ ಬಂದಿತು. ಅವನು ಏನೂ ಮಾತನಾಡದೆ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡನು. ಸಂಜೆಯಾಯಿತು. ರಾಘವ ತನ್ನ ಕೆಲಸ ಮುಗಿಸಿ ಮನೆಗೆ ತಲುಪಿದನು. ಆದರೆ ಅವನ ಮನಸ್ಸಿನಲ್ಲಿ ಕೋಪದ ಜೊತೆಗೆ ನೂರಾರು ಪ್ರಶ್ನೆಗಳು ಮೂಡುತ್ತಿದ್ದವು. ಅವನಿಗೆ ತನ್ನ ತಾಯಿ ಸುಶೀಲಾಳಿಂದ ಆ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು. ಹೇ ಅಮ್ಮ, ಇನ್ನು ಸಾಕು, ತುಂಬಾ ಆಯಿತು. ನಾನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ದಣಿದಿದ್ದೇನೆ. ಈಗ್ಲಾದ್ರೂ ನೀನು ಹಿಂದೆ ಸಂಪಾದಿಸಿದ ಆ ಹಣ ಎಲ್ಲಿದೆ ಅಂತ ನನಗೆ ಹೇಳ್ಬಿಡು. ರಾಘವನ ಮಾತುಗಳನ್ನು ಕೇಳಿದ ಸುಶೀಲಾ ಮೌನವಾಗಿ ಅವನ ಮುಖವನ್ನೇ ನೋಡುತ್ತಾ ನಿಂತಳು. ಅಮ್ಮ, ಆ ಹಣವನ್ನ ಎಲ್ಲಿ ಬಚ್ಚಿಟ್ಟಿದೀಯಾ? ದಯವಿಟ್ಟು ಹೇಳು. ರಾಘವ, ನಾನು ನಿನಗೆ ಈಗಾಗಲೇ ಎಷ್ಟೋ ಬಾರಿ ಹೇಳಿದ್ದೇನೆ, ನನ್ನ ಕಾಲದಲ್ಲಿ ನಾನು ಸಂಪಾದಿಸಿದ್ದ ಹಣವನ್ನೆಲ್ಲ ಬಡವರಿಗೆ ದಾನ ಮಾಡಿಬಿಟ್ಟೆ. ಏನಮ್ಮ, ಇದು ಹೇಗೆ ಸಾಧ್ಯ? ಹಾಗೆ ಮಾಡುವಾಗ ನಿಮಗೂ 2 ಮಕ್ಕಳಿದ್ದಾರೆ ಅನ್ನೋದು ಒಮ್ಮೆ ಆದ್ರೂ ನೆನಪಾಗ್ಲಿಲ್ವೇ? ನಾನು ಮತ್ತು ಕಿರಣ್ ಬಗ್ಗೆ ಒಂದು ಕ್ಷಣವೂ ಯೋಚಿಸ್ಲಿಲ್ವೇ? ಆ ಹಣದಲ್ಲಿ ಸ್ವಲ್ಪವಾದ್ರೂ ನಮಗಾಗಿ ಉಳಿಸಬಹುದಿತ್ತಲ್ಲ. ಅದರಿಂದ ನಾವು ಒಳ್ಳೆಯ ವ್ಯಾಪಾರ ಆರಂಭಿಸುತ್ತಿದ್ದೆವು. ಕನಿಷ್ಠ ನಮ್ಮ ಈ ಕಷ್ಟದ ಜೀವನವಾದ್ರೂ ಸ್ವಲ್ಪ ಸುಲಭವಾಗುತ್ತಿತ್ತು. ರಾಘವನ ಮಾತುಗಳನ್ನು ಕೇಳಿದ ಸುಶೀಲಾಳ ಕಣ್ಣುಗಳು ನೀರಿನಿಂದ ತುಂಬಿದವು. ಆದರೆ ಅವಳು ಇನ್ನೂ ತನ್ನ ಭೂತಕಾಲದ ನಿಜವಾದ ರಹಸ್ಯವನ್ನು ಹೇಳಲು ಸಿದ್ಧಳಾಗಿರಲಿಲ್ಲ. ಹಣದಿಂದ ನಮ್ಮ ಕಷ್ಟಗಳು ಸ್ವಲ್ಪವಾದ್ರೂ ಕಡಿಮೆಯಾಗುತ್ತಿದ್ದವು. ಆದ್ರೆ ನೀವು ಇತರರ ಮಕ್ಕಳ ಭವಿಷ್ಯವನ್ನು ರೂಪಿಸಲು ನಿಮ್ಮ ಸ್ವಂತ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿದ್ದೀರಿ. ನೀವು ಎಂಥ ತಾಯಿ ಅಮ್ಮ. ರಾಘವ, ನಾನು ನಿನಗೆ ಯಾವಾಗಲೂ ಕಷ್ಟಪಟ್ಟು ದುಡಿಯುವ ಪಾಠವನ್ನೇ ಕಲಿಸಿದ್ದೇನೆ. ಕಷ್ಟಪಟ್ಟು ದುಡಿಯುವ ಕೈಗಳು ಎಂದಿಗೂ ಖಾಲಿಯಾಗಿರುವುದಿಲ್ಲ ಎಂಬುದನ್ನೇ ನಾನು ನಿನಗೆ ಕಲಿಸಿದ್ದೇನೆ. ಹಣದ ವಿಷಯವನ್ನು ಬಿಟ್ಟು ಬಿಡು ಮಗನೇ. ಹಣ ಬರುತ್ತದೆ, ಹೋಗುತ್ತದೆ. ಸರಿಯಮ್ಮ, ಒಂದು ವಿಷಯವನ್ನಾದ್ರೂ ನನಗೆ ಹೇಳು. ಇಡೀ ಚಂದ್ರಪುರ ಗ್ರಾಮದವರು ನೀನು ನಿನ್ನ ಕಾಲದಲ್ಲಿ ಬಹಳ ದೊಡ್ಡ ಜಾದೂಗಾರ್ತಿಯಾಗಿದ್ದೆ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲ,
ನಿನ್ನ ರಾಜ್ಯದಲ್ಲಿ ನಿನಗೆ ಅಪಾರ ಗೌರವವಿತ್ತು ಅಂತಲೂ ಹೇಳ್ತಾರೆ. ರಾಘವನ ಪ್ರಶ್ನೆಗೆ ಸುಶೀಲಾ ಏನನ್ನೂ ಉತ್ತರಿಸಲಿಲ್ಲ. ಅವಳ ಮುಖದಲ್ಲಿ ಹಳೆಯ ನೆನಪುಗಳ ನೋವು ಕಾಣಿಸತೊಡಗಿತು. ಅಷ್ಟು ಗೌರವವಿದ್ದರೂ ಮತ್ತೆ ನೀವು ಇದ್ದಕ್ಕಿದ್ದಂತೆ ಜಾದೂ ಮಾಡುವುದನ್ನೇ ಏಕೆ ನಿಲ್ಲಿಸಿಬಿಟ್ಟಿರಿ ಅಮ್ಮ? ಹೌದು ರಾಘವ, ನಾನು ಜಾದೂ ಮಾಡುತ್ತಿದ್ದೆ, ಇದು ಸತ್ಯ. ಆದರೆ ನಾನು ಯಾವಾಗಲೂ ಒಳ್ಳೆಯತನದ ಜಾದುವನ್ನೇ ಮಾಡುತ್ತಿದ್ದೆ. ನನ್ನ ಜಾದುವನ್ನು ಕಾಯಿಲೆಗಳಿಂದ ಬಳಲುತ್ತಿದ್ದವರನ್ನು ಗುಣಪಡಿಸಲು ಮತ್ತು ಕಷ್ಟದಲ್ಲಿದ್ದ ಜನರಿಗೆ ಸಹಾಯ ಮಾಡಲು ಬಳಸುತ್ತಿದ್ದೆ. ನಾನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ. ಇದೇ ಕಾರಣದಿಂದ ನನ್ನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ನನಗೆ ಗೌರವ ನೀಡುತ್ತಿದ್ದರು. ನಾನು ಪ್ರಾಮಾಣಿಕ ಮನಸ್ಸಿನಿಂದ ನನ್ನ ಜಾದುವಿನ ಮೂಲಕ ಎಲ್ಲರಿಗೂ ಸಹಾಯ ಮಾಡಿದೆ, ಹಣಕ್ಕಾಗಿ ಅಲ್ಲ. ತಾಯಿಯ ಮಾತುಗಳನ್ನು ಕೇಳಿದ ರಾಘವ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ಆದರೆ ಅವನ ಮನಸ್ಸಿನಲ್ಲಿದ್ದ ಒಂದು ಪ್ರಶ್ನೆ ಮಾತ್ರ ಇನ್ನೂ ಹಾಗೆಯೇ ಉಳಿದಿತ್ತು. ಸುಶೀಲಾ ನಿಜವಾಗಿಯೂ ತನ್ನ ಎಲ್ಲಾ ಸಂಪತ್ತನ್ನು ದಾನ ಮಾಡಿದ್ದಳೆ? ಯಾರಾದರೂ ಸಂತೋಷದಿಂದ ನನಗೆ ಏನಾದರೂ ಕೊಟ್ಟರೆ ನಾನು ಅದನ್ನು ಬೇಡ ಎಂದು ಹೇಳುತ್ತಿರಲಿಲ್ಲ. ಆದರೆ ನಾನು ಯಾರ ಬಳಿಯೂ ಎಂದಿಗೂ ಏನನ್ನೂ ಕೇಳುತ್ತಿರಲಿಲ್ಲ. ನಂತರ ನನಗೆ ಸಿಕ್ಕ ಹಣವನ್ನೆಲ್ಲ ಬಡವರಿಗೆ ಮತ್ತು ಅಗತ್ಯವಿದ್ದವರಿಗೆ ದಾನ ಮಾಡಿಬಿಟ್ಟೆ. ಆದರೆ ರಾಘವ, ಈ ವಿಷಯದಲ್ಲಿ ನನ್ನನ್ನು ಪ್ರಶ್ನಿಸುವ ಯಾವುದೇ ಹಕ್ಕು ನಿನಗಿಲ್ಲ. ಇಷ್ಟು ಹೇಳಿದ ನಂತರ ಸುಶೀಲಾ ಅಲ್ಲಿಂದ ಹೊರಟು ಹೋದಳು. ರಾಘವ ಕೋಪದಿಂದ ಅಂಗಳದಲ್ಲಿ ಕುಳಿತು ಬಿಟ್ಟನು. ಅವನ ಮನಸ್ಸಿನೊಳಗೆ ಇನ್ನೂ ಅನೇಕ ಪ್ರಶ್ನೆಗಳು ಉರಿಯುತ್ತಿದ್ದವು. ತಾಯಿ ನಿಜವಾಗಿಯೂ ತನ್ನ ಸಂಪತ್ತನ್ನೆಲ್ಲ ದಾನ ಮಾಡಿದ್ದಳೆ, ಅಥವಾ ಅವಳು ಯಾವುದೋ ದೊಡ್ಡ ರಹಸ್ಯವನ್ನು ನಮ್ಮಿಂದ ಮುಚ್ಚಿಡುತ್ತಿದ್ದಾಳೆಯೇ? ಸ್ವಲ್ಪ ಸಮಯದ ನಂತರ ರಾಘವನ ಕಿರಿಯ ಸಹೋದರ ಕಿರಣ್ ಅಲ್ಲಿಗೆ ಬಂದನು. ತನ್ನ ಅಣ್ಣನ ಮುಖದಲ್ಲಿದ್ದ ಕೋಪ ಮತ್ತು ಚಿಂತೆಯನ್ನು ಕಂಡು ಅವನು ಆತಂಕಗೊಂಡನು. ಅಣ್ಣ, ಏನಾಯ್ತು? ಯಾಕೆ ಇಷ್ಟು ಚಿಂತೆಯಲ್ಲಿ ಕುಳಿತಿದ್ದೀಯಾ? ಅಣ್ಣ, ಏನಾಯ್ತು? ಇಂದು ನಿನ್ನ ಮುಖದಲ್ಲಿ ಇಷ್ಟು ಕೋಪ ಏಕೆ ಕಾಣಿಸುತ್ತಿದೆ? ವಿಷಯ ಏನು? ಅಯ್ಯೋ ಕಿರಣ್, ಕೋಪ ಕಾಣಿಸದೆ ಮತ್ತೇನು ಕಾಣಿಸುತ್ತದೆ? ನಮ್ಮ ಇಡೀ ಜೀವನವೇ ಕಷ್ಟಪಟ್ಟು ಕೂಲಿ ಕೆಲಸ ಮಾಡುವುದರಲ್ಲೇ ಕಳೆದು ಹೋಗುತ್ತಿದೆ. ಅಮ್ಮ ತನ್ನ ಕಾಲದಲ್ಲಿ ಎಷ್ಟೊಂದು ಹಣ ಸಂಪಾದಿಸಿದ್ದಳು, ಆದರೆ ನಮ್ಮಿಬ್ಬರು ಸಹೋದರರಿಗಾಗಿ ಸ್ವಲ್ಪ ಹಣವನ್ನು ಉಳಿಸಿಡಲಿಲ್ಲ. ಒಂದು ವೇಳೆ ಇಂದು ಆ ಹಣ ನಮ್ಮ ಬಳಿ ಇದ್ದಿದ್ದರೆ ನಮಗೆ ಎಷ್ಟು ಸಹಾಯವಾಗುತ್ತಿತ್ತು ಗೊತ್ತಾ? ನಾವು ಹೀಗೆ ದಿನವಿಡೀ ಕೂಲಿ ಕೆಲಸ ಮಾಡಬೇಕಾಗಿರಲಿಲ್ಲ. ಯಾವುದಾದರೂ ಒಳ್ಳೆಯ ವ್ಯಾಪಾರ ಮಾಡಬಹುದಿತ್ತು. ಸೇಠ್ಗಳಂತೆ ದೊಡ್ಡ ವ್ಯಾಪಾರ ಮಾಡುತ್ತಾ ಆರಾಮವಾಗಿ ಜೀವನ ನಡೆಸಬಹುದಿತ್ತು. ಕಿರಣ್ ಸ್ವಲ್ಪ ಸಮಯ ಮೌನವಾಗಿದ್ದನು. ಅವನಿಗೂ ಅಣ್ಣನ ಮಾತುಗಳು ಸರಿ ಎನಿಸತೊಡಗಿದವು. ಆದರೆ ಅಣ್ಣ, ಅಮ್ಮ ನಮಗೆ ಯಾವಾಗಲೂ ಒಳ್ಳೆಯತನದ ಪಾಠವನ್ನೇ ಕಲಿಸಿದ್ದಾರೆ, ಕಷ್ಟಪಟ್ಟು ದುಡಿಯುವುದನ್ನೂ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವವರ ಜೊತೆ ಜಗಳ ಮಾಡಬಾರದು. ತಂದೆ ನಮ್ಮನ್ನು ಬಿಟ್ಟು ಹೋದ ನಂತರ ಅಮ್ಮ ನಮ್ಮಿಬ್ಬರನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅನ್ನೋದನ್ನು ಮರೆಯಬೇಡ. ಅವರು ತಮ್ಮ ಬಳಿ ಇದ್ದ ಹಣವನ್ನು ಬಡವರಿಗೆ ದಾನ ಮಾಡಿದ್ದರೂ ಕೂಡ ಅವರು ಯಾವುದೇ ತಪ್ಪು ಮಾಡಿಲ್ಲ. ಅವರಿಗೆ ಯಾವುದು ಸರಿ ಅನಿಸಿತು ಅದನ್ನೇ ಮಾಡಿದ್ದಾರೆ. ಮತ್ತು ಹೌದು ಅಣ್ಣ, ಅವರೇ ನಮ್ಮನ್ನ ಸಾಕಿ ಬೆಳೆಸಿದ್ದಾರೆ ಅನ್ನೋದನ್ನ ಯಾವತ್ತೂ ಮರೆಯಬೇಡ. ಬೇರೆ ಯಾರೂ ನಮ್ಮನ್ನ ಸಾಕಿಲ್ಲ. ಅವರು ನಮ್ಮ ಜನ್ಮದಾತ ತಾಯಿ. ಎಲ್ಲ ಗೊತ್ತು ನನಗೆ. ನೀನು ದೊಡ್ಡವನಾಗಿ ಬಂದ ಮೇಲೆ ನನಗೆ ಬುದ್ಧಿ ಹೇಳಬೇಡ. ನೀನು ಯಾವಾಗಲೂ ಅಮ್ಮನ ಚಮಚ ಆಗಿರುತ್ತೀಯ. ಬಂದಿದ್ದಾನೆ ನೋಡಿ ಅಮ್ಮನ ದೊಡ್ಡ ಮುದ್ದಿನ ಮಗ. ನಿನ್ನ ಜೊತೆ ನಮ್ಮ ಸ್ವಂತ ವಿಷಯದ ಬಗ್ಗೆ ಮಾತನಾಡುವುದೇ ವ್ಯರ್ಥ. ಅವರು ನಮ್ಮ ಜನ್ಮದಾತ ತಾಯಿ. ಅಣ್ಣ, ಅಮ್ಮ ನಮ್ಮನ್ನು ಇಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಆದ್ರೆ ಮುಂದಿನ ಜೀವನವನ್ನು ನಡೆಸಲು ಯಾರು ಜವಾಬ್ದಾರರು? ದೊಡ್ಡ ದೊಡ್ಡ ಮಾತಾಡುತ್ತೀಯ. ನಿನ್ನ ಸ್ವಂತ ಲಾಭ ಏನು ಅಂತ ನಿನಗೆ ಗೊತ್ತೇ ಇಲ್ಲ. ಇಷ್ಟು ಹೇಳಿದ ನಂತರ ರಾಘವ ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಕಿರಣ್ ಸ್ವಲ್ಪ ಸಮಯ ಅಲ್ಲೇ ಮೌನವಾಗಿ ನಿಂತಿದ್ದನು. ಅಣ್ಣನ ಮಾತುಗಳಿಂದ ಅವನ ಮನಸ್ಸಿಗೆ ನೋವಾಗಿತ್ತು. ನಂತರ ನಿಧಾನವಾಗಿ ತನ್ನ ತಾಯಿ ಸುಶೀಲಾಳ ಬಳಿ ಹೋದನು. ಅಮ್ಮ, ಅಣ್ಣ ಹೇಳಿದ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಬೇಡ. ಅಣ್ಣ ಹಳ್ಳಿಯಲ್ಲಿ ಯಾವಾಗಲೂ ಕೆಲವು ಜನರ ಜೊತೆ ಕೂತು ಮಾತನಾಡುತ್ತಿರುತ್ತಾನೆ. ಅವರ ಮಾತುಗಳನ್ನು ಕೇಳಿ ಅವನ ಮನಸ್ಸು ಬದಲಾಗಿರಬಹುದು. ಯಾರೋ ಯಾವಾಗಲೂ ನಿನ್ನ ಅಣ್ಣನನ್ನು ನನ್ನ ವಿರುದ್ಧ ಎತ್ತಿಕಟ್ಟುತ್ತಿರುತ್ತಾರೆ. ಅದೇ ಕಾರಣಕ್ಕೆ ಅವನು ಹೀಗೆ ಬದಲಾಗಿದ್ದಾನೆ. ನೀನು ಈ ವಿಷಯಕ್ಕೆ ಬೇಸರ ಮಾಡಿಕೊಳ್ಳಬೇಡ. ಅಮ್ಮ, ಅಣ್ಣ ಮೊದಲು ಹೀಗೆ ಇರಲಿಲ್ಲ.
ಅವನು ನನ್ನ ಮಗ ರಾಘವ. ನಾನು ಅವನನ್ನು ನಿನಗಿಂತ ಚೆನ್ನಾಗಿ ಬಲ್ಲೆ. ಬಹಳ ಸಮಯದಿಂದಲೇ ಅವನ ಕಣ್ಣುಗಳಲ್ಲಿ ದುರಾಸೆಯ ನೆರಳನ್ನು ನಾನು ನೋಡುತ್ತಿದ್ದೇನೆ. ಅವನು ಈಗ ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯುತ್ತಿದ್ದಾನೆ. ಒಂದು ವೇಳೆ ಅವನ ಸ್ವಭಾವ ಹೀಗೆಯೇ ಮುಂದುವರಿದರೆ ಅವನು ತನ್ನ ಜೀವನದಲ್ಲಿ ಏನನ್ನೂ ಸಾಧ್ಯವಾಗೋದಿಲ್ಲ. ಸರಿಯಮ್ಮ, ಒಂದು ಕೆಲಸ ಮಾಡಬಾರದೆ? ನೀವು ಅಣ್ಣನ ಮದುವೆ ಮಾಡಿಬಿಡಿ. ಮದುವೆಯಾದ ಮೇಲೆ ಅಣ್ಣನ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆ ಬರಬಹುದು. ಕಿರಣ್ನ ಮಾತನ್ನು ಕೇಳಿದ ಸುಶೀಲಾ ಸ್ವಲ್ಪ ಹೊತ್ತು ಯೋಚನೆಯಲ್ಲಿ ಮುಳುಗಿದಳು. ರಾಘವನ ಜೀವನವನ್ನು ಬದಲಾಯಿಸುವುದಕ್ಕೆ ಮದುವೆಯೇ ಪರಿಹಾರವಾಗಬಹುದೇ? ಅತ್ತಿಗೆ ಮನೆಗೆ ಬಂದ ಮೇಲೆ ಅಣ್ಣನ ಮೇಲೆ ಸ್ವಲ್ಪವಾದರೂ ನಿಯಂತ್ರಣ ಬರುತ್ತದೆ. ಬಹುಶಃ ಅಣ್ಣನ ಸ್ವಭಾವದಲ್ಲೂ ಬದಲಾವಣೆ ಬರಬಹುದು. ಏನಂತೀಯ ಅಮ್ಮ? ಕೆಲವು ದಿನಗಳ ನಂತರ ರಾಘವನ ಮದುವೆಯನ್ನು ಚಂದ್ರಪುರ ಗ್ರಾಮದ ರೈತ ರಾಮಲಾಲ್ ಅವರ ಮಗಳು ರಾಧಾಳೊಂದಿಗೆ ಮಾಡಲಾಯಿತು. ರಾಧಾ ರಾಘವನ ಹೆಂಡತಿಯಾಗಿ ಮನೆಗೆ ಬಂದಳು. ಆರಂಭದಲ್ಲಿ ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ರಾಧಾ ತನ್ನ ಗಂಡನ ಸ್ವಭಾವವನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಳು. ಒಂದು ದಿನ ರಾಧಾ ರಾಘವನನ್ನು ನೋಡಿ ಹೇಳಿದಳು, ನೀವು ಪ್ರತಿದಿನ ನೋಡುತ್ತಿದ್ದೇನೆ. ನೀವು ಪ್ರತಿದಿನ ಇಡೀ ದಿನ ಬಿಸಿಲಿನಲ್ಲಿ ಕೂಲಿ ಕೆಲಸ ಮಾಡಿ ನಿಮ್ಮನ್ನು ನೀವು ತುಂಬಾ ಸುಸ್ತಾಗಿಸಿಕೊಳ್ಳುತ್ತೀರಿ. ಅದೇ ನಿಮ್ಮ ಕಿರಿಯ ಸಹೋದರ ಕಿರಣ್ ಯಾವಾಗ್ಲೂ ನಿಮ್ಮ ಅಮ್ಮನ ಬಳಿಯೇ ಕುಳಿತಿರುತ್ತಾನೆ. ಓಹೋ, ಹಾಗಾದರೆ ನೀನು ಏನು ಹೇಳಲು ಬಯಸುತ್ತಿದ್ದೀಯಾ ರಾಧಾ? ಅದೇ, ನೀವು ಇಡೀ ದಿನ ಎಷ್ಟು ಕಷ್ಟಪಡುತ್ತೀರಿ, ಆದರೆ ನಿಮ್ಮ ಸಹೋದರ ಅಷ್ಟು ಕಷ್ಟಪಡುವುದಿಲ್ಲ. ಆದರೂ ಮನೆಯಲ್ಲಿ ಸಿಗುವ ಊಟವನ್ನು ಮಾತ್ರ ಅವನು ನಿಮ್ಮಷ್ಟೇ ಸಮಾನವಾಗಿ ತಿನ್ನುತ್ತಾನೆ. ನೀವು ಕಿರಣ್ ಜೊತೆ ಮಾತನಾಡಿ. ಇನ್ನು ಮುಂದೆ ಅವನು ಕೂಡ ನಿಮ್ಮಷ್ಟೇ ಕಷ್ಟಪಟ್ಟು ಕೆಲಸ ಮಾಡಬೇಕು, ಮನೆಯ ಖರ್ಚುಗಳಲ್ಲೂ ತನ್ನ ಪಾಲನ್ನು ನೀಡಬೇಕು ಎಂದು ಹೇಳಿ. ನಾನು ಕೂಡ ಇದೇ ವಿಷಯದ ಬಗ್ಗೆ ಯೋಚಿಸುತ್ತಿದ್ದೆ. ನಾಳೆಯೇ ಅಮ್ಮನ ಜೊತೆ ಈ ವಿಷಯದ ಬಗ್ಗೆ ಮಾತನಾಡುತ್ತೇನೆ. ನೀನು ಹೇಳಿದ್ದು ಸರಿಯಾಗಿದೆ. ಮರುದಿನ ರಾಘವ ತನ್ನ ತಾಯಿ ಸುಶೀಲಾಳ ಬಳಿ ಹೋಗಿ ತನ್ನ ಮನಸ್ಸಿನಲ್ಲಿದ್ದ ಮಾತನ್ನು ನೇರವಾಗಿ ಹೇಳಲು ಪ್ರಾರಂಭಿಸಿದನು. ಅಮ್ಮ, ವಿಷಯ ಏನೆಂದರೆ, ನಾನು ಈ ಮನೆಯ ಹಿರಿಯ ಮಗ. ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೇನೋ ಅಷ್ಟು ಕಷ್ಟವನ್ನು ಕಿರಣ್ ಖಂಡಿತವಾಗಿಯೂ ಪಡುತ್ತಿಲ್ಲ. ಕಿರಣ್ ಖಂಡಿತವಾಗಿಯೂ ಪಡುತ್ತಿಲ್ಲ. ನಾನು ಹೇಳಲು ಬಯಸುವುದೇನೆಂದರೆ, ಒಂದು ವೇಳೆ ಕಿರಣ್ ಮನೆಯ ಖರ್ಚುಗಳಲ್ಲಿ ನನ್ನಷ್ಟೇ ಸಮಾನವಾಗಿ ತನ್ನ ಪಾಲನ್ನು ನೀಡದಿದ್ದರೆ ಅವನಿಗೆ ಈ ಮನೆಯಲ್ಲಿ ರೊಟ್ಟಿ ತಿನ್ನುವ ಹಕ್ಕಿಲ್ಲ. ಇದು ನೇರವಾದ ಮಾತು ಅಮ್ಮ. ಏನ್ ಹೇಳಿದೆ ನೀನು? ನಿನ್ನ ಮದುವೆ ಮಾಡಿಸಿದರೆ ಬಹುಶಃ ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಬರಬಹುದು ಎಂದು ಕಿರಣ್ ಎಷ್ಟೊಂದು ಹಠ ಮಾಡಿದ್ದ. ನಾನು ಕಿರಣ್ನ ಮಾತನ್ನು ಕೇಳಿ ನಿನ್ನ ಮದುವೆ ಮಾಡಿಸಿದೆ. ನೀನು ಮನೆಯ ರೊಟ್ಟಿಗಳನ್ನು ಎಣಿಸಲು ಶುರು ಮಾಡಿದ್ದೀಯಾ? ನಿನಗೆ ಸ್ವಲ್ಪವೂ ನಾಚಿಕೆಯಾಗುವುದಿಲ್ಲವೇ? ಇಲ್ಲ ಅಮ್ಮ, ನನಗೆ ಯಾವುದೇ ನಾಚಿಕೆ ಇಲ್ಲ. ನಾಚಿಕೆಯಾಗಬೇಕಾದದ್ದು ಕಿರಣ್ಗೆ, ಹಾಗೆಯೇ ನಿಮಗೂ ನಾಚಿಕೆಯಾಗಬೇಕು. ಏಕೆಂದರೆ ನೀವು ಯಾವಾಗಲೂ ಕಿರಿಯ ಮಗನ ಪಕ್ಷವನ್ನೇ ವಹಿಸುತ್ತೀರಿ. ಇನ್ನು ಮುಂದೆ ನಾನು ಈ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಹೊರೋದಿಲ್ಲ. ಅಯ್ಯೋ, ಈ ಮನೆಯ ಜವಾಬ್ದಾರಿ, ಕಿರಣ್ನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ ಇವೆಲ್ಲವನ್ನೂ ನಾನೊಬ್ಬನೇ ಹೊರುವ ಗುತ್ತಿಗೆ ತೆಗೆದುಕೊಂಡಿದ್ದೇನಾ? ಹೇಳಿದ ನಂತರ ರಾಘವ ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ರಾಘವನ ಮಾತುಗಳಿಂದ ಸುಶೀಲಾಳ ಮನಸ್ಸು ತುಂಬಾ ನೋವಾಯಿತು. ಅಮ್ಮ, ಏನಾಯಿತು? ನಾನು ಮನೆಗೆ ಬಂದಾಗ ಅಣ್ಣ ನನ್ನನ್ನು ನೋಡಿದ ತಕ್ಷಣ ಮುಖ ತಿರುಗಿಸಿಕೊಂಡರು. ಅತ್ತಿಗೆ ಕೂಡ ಮುಖ ಸಿಂಡರಿಸಿಕೊಂಡು ಹೊರಟು ಹೋದರು. ನೀವೆಲ್ಲಿ ಅಳುತ್ತಿದ್ದೀರಾ? ಏನಾದರೂ ಜಗಳ ಆಗಿದೆ ಅಮ್ಮ? ವಿಷಯ ಏನು? ಹೌದು ಮಗನೇ, ನಿನ್ನ ಅಣ್ಣನಿಗೆ ಈಗ ನಿನ್ನೆ ಮನೆಯ ರೊಟ್ಟಿ ತಿನ್ನಿಸುವುದು ಇಷ್ಟವಿಲ್ಲವಂತೆ. ನೀನು ಕಷ್ಟಪಟ್ಟು ಕೆಲಸ ಮಾಡುವುದಿಲ್ಲ ಎಂದು ಅವನು ಹೇಳುತ್ತಿದ್ದಾನೆ. ಸರಿಯಮ್ಮ, ಹೌದು, ಅಣ್ಣ ಸರಿಯಾಗಿಯೇ ಹೇಳುತ್ತಿದ್ದಾನೆ. ಅಣ್ಣ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಾನೋ ಅಷ್ಟು ನಾನು ಕಷ್ಟಪಡುತ್ತಿಲ್ಲ. ಅಷ್ಟೇ ಅಲ್ಲ, ಮನೆಯ ಖರ್ಚುಗಳಲ್ಲೂ ನಾನು
ಅಣ್ಣನಿಗೆ ಸಮಾನವಾಗಿ ಸಹಾಯ ಮಾಡುತ್ತಿಲ್ಲ. ಹಾಗಾಗಿ ಅಣ್ಣನಿಗೆ ಕೋಪ ಬಂದಿರುವುದು ಸರಿಯೇ ಅಮ್ಮ? ನಿನ್ನ ಇದೇ ಒಳ್ಳೆಯತನ ಮತ್ತು ಇತರರ ಮೇಲಿನ ಪ್ರೀತಿ ಒಂದು ದಿನ ನಿನಗೆ ರಾಜಕುಮಾರನಂತಹ ಜೀವನವನ್ನು ನೀಡುತ್ತದೆ ನನ್ನ ಮಗನೇ. ಏನಮ್ಮ, ನೀನು ಕೂಡ ತಮಾಷೆ ಮಾಡಲು ಶುರು ಮಾಡಿದ್ದೀಯಾ? ಇಲ್ಲ ಮಗನೇ, ನಾನು ತಮಾಷೆ ಮಾಡುತ್ತಿಲ್ಲ. ನಾನು ಒಂದು ದೊಡ್ಡ ರಹಸ್ಯವನ್ನು ಇಷ್ಟು ವರ್ಷಗಳಿಂದ ನನ್ನ ಎದೆಯೊಳಗೆ ಬಚ್ಚಿಟ್ಟುಕೊಂಡಿದ್ದೇನೆ. ಸಮಯ ಬಂದಾಗ ನಾನು ಆ ರಹಸ್ಯವನ್ನು ನಿಮ್ಮಿಬ್ಬರಿಗೂ ಹೇಳುತ್ತೇನೆ. ಸಮಯ ಬಂದಾಗ ಆ ರಹಸ್ಯವನ್ನು ನಿಮ್ಮಿಬ್ಬರು ಸಹೋದರರಿಗೆ ತಿಳಿಸುತ್ತೇನೆ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬುದ್ಧಿವಂತ ಮತ್ತು ಧೈರ್ಯವಂತನಾಗಿರುತ್ತಾನೋ ಅವನೇ ಆ ರಹಸ್ಯವನ್ನು ಬಿಡಿಸಲು ಸಾಧ್ಯವಾಗುತ್ತದೆ. ಈ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಇಡೀ ಕೋಣೆಯಲ್ಲಿ ಮೌನ ಆವರಿಸಿತು. ಸಮಯ ನಿಧಾನವಾಗಿ ಕಳೆಯುತ್ತಾ ಹೋಯಿತು. ಕೆಲವು ದಿನಗಳು ಕಳೆದವು. ಒಂದು ದಿನ ಇದ್ದಕ್ಕಿದ್ದಂತೆ ಸುಶೀಲ ಆರೋಗ್ಯ ಹದಗೆಟ್ಟಿತು. ಅವಳು ತೀವ್ರವಾಗಿ ಕೆಮ್ಮಲು ಪ್ರಾರಂಭಿಸಿದಳು. ರಾಧಾ, ನನ್ನ ಇಬ್ಬರೂ ಗಂಡು ಮಕ್ಕಳನ್ನು ಕರೆದುಕೊಂಡು ಬಾ. ನಾನು ಅವರಿಬ್ಬರಿಗೂ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಬೇಕು. ಏನಾಯ್ತು ಅಮ್ಮ? ನಾನಿಲ್ಲಿದ್ದೇನೆ. ದಿಂದ ಅಡಗಿಸಿಟ್ಟಿದ್ದ ಆ ರಹಸ್ಯವನ್ನು ಈಗ ಸುಶೀಲಾ ತನ್ನ ಮಕ್ಕಳಿಗೆ ಹೇಳಲಿದ್ದಳೆ. ರಾಧಾ ತಕ್ಷಣ ಕಿರಣ್ನ ಬಳಿಗೆ ಓಡಿ ಹೋದಳು. ಮೈದುನರೇ, ಅಮ್ಮ ನಿಮ್ಮನ್ನು ಕರೆಯುತ್ತಿದ್ದಾರೆ. ಅಮ್ಮನಿಗೆ ಏನಾಯ್ತತ್ತಿಗೆ? ಅವರ ಆರೋಗ್ಯ ಸರಿಯಿಲ್ಲವೇ? ಬೇಗ ಬನ್ನಿ, ಅಮ್ಮನ ಬಳಿ ಹೋಗೋಣ. ಕಿರಣ್ ಗಾಬರಿಯಿಂದ ಓಡುತ್ತಾ ತನ್ನ ತಾಯಿಯ ಕೋಣೆಯ ಕಡೆಗೆ ಹೋದನು. ಸ್ವಲ್ಪ ಸಮಯದ ನಂತರ ರಾಧಾ ರಾಘವನ ಬಳಿ ಬಂದಳು. ಅವಳ ಮುಖದಲ್ಲಿ ಸಣ್ಣ ಗಂಭೀರತೆ ಕಾಣಿಸುತ್ತಿತ್ತು. ಕೇಳಿ, ಅಮ್ಮ ನಿಮ್ಮನ್ನು ಕರೆಯುತ್ತಿದ್ದಾರೆ. ಅಮ್ಮ ನನ್ನನ್ನು ಕರೆಯುತ್ತಿದ್ದಾಳೆಯೇ? ಆದರೆ ಏಕೆ? ಅವರು ಕಿರಣ್ಣನ್ನು ಕರೆದಿದ್ದಾರಾ? ನನಗೆ ಅನಿಸುವ ಪ್ರಕಾರ ಅಮ್ಮ ನಿಮ್ಮಿಬ್ಬರು ಸಹೋದರರಿಗೆ ಯಾವುದೋ ಒಂದು ಪ್ರಮುಖ ವಿಷಯವನ್ನು ಹೇಳಲು ಬಯಸುತ್ತಿದ್ದಾರೆ. ಹೌದು, ಅಮ್ಮ ಸಾಕಷ್ಟು ಸಮಯದಿಂದ ಅನಾರೋಗ್ಯ ಬಳಲುತ್ತಿದ್ದಾರೆ. ಬಹುಶಃ ಇಲ್ಲಿಯವರೆಗೆ ನಮ್ಮಿಂದ ಬಚ್ಚಿಟ್ಟಿದ್ದ ಆ ನಿಧಿಯ ಬಗ್ಗೆ ನಮಗೆ ಹೇಳಲು ಬಯಸುತ್ತಿರಬಹುದು. ನಾನು ಮದುವೆಯಾಗಿ ಈ ಮನೆಗೆ ಬಂದಾಗಿನಿಂದಲೂ ಇದೇ ಮಾತನ್ನು ಕೇಳುತ್ತಾ ಬಂದಿದ್ದೇನೆ. ಆದರೆ ಇಲ್ಲಿಯವರೆಗೆ ಬರೀ ನಿಧಿಯ ಹೆಸರನ್ನಷ್ಟೇ ಕೇಳಿದ್ದೇನೆ. ನಿಧಿ ಮಾತ್ರ ಕಣ್ಣಿಗೆ ಕಾಣಿಸಲೇ ಇಲ್ಲ. ಹೋಗಿ ಮೊದಲು ನಿಮ್ಮ ತಾಯಿಯ ಮಾತನ್ನು ಕೇಳಿ. ಇಬ್ಬರು ಸಹೋದರರು ತಾಯಿಯ ಮುಖವನ್ನೇ ನೋಡುತ್ತಿದ್ದರು. ನನ್ನ ಮಕ್ಕಳೇ, ಈಗ ನನ್ನ ಕೊನೆಯ ಸಮಯ ಹತ್ತಿರ ಬಂದಿದೆ. ನಾನು ಈ ಲೋಕವನ್ನು ಬಿಟ್ಟು ಹೋಗುವ ಮುನ್ನ ನಿಮಗೆ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳ ಬಯಸುತ್ತೇನೆ. ಹಾಗೆ ಹೇಳಬೇಡ ಅಮ್ಮ, ದಯವಿಟ್ಟು ಹಾಗೆ ಹೇಳಬೇಡ. ಮಗನೇ, ಇದು ಪ್ರಕೃತಿಯ ನಿಯಮ. ಈ ಲೋಕಕ್ಕೆ ಬಂದ ಪ್ರತಿಯೊಬ್ಬರೂ ಒಂದು ದಿನ ಇಲ್ಲಿಂದ ಹೋಗಲೇಬೇಕು. ರಾಘವ, ನೀನು ಯಾವಾಗ್ಲೂ ಒಂದು ಮಾತನ್ನು ಹೇಳ್ತಿದ್ದೆ ಅಲ್ಲವೇ? ನಾನು ಎಲ್ಲೋ ಒಂದು ದೊಡ್ಡ ನಿಧಿಯನ್ನು ಬಚ್ಚಿಟ್ಟಿದ್ದೇನೆ ಎಂದು. ಹೌದು ರಾಘವ, ನೀನು ಹೇಳ್ತಿದ್ದದ್ದು ನಿಜವೇ ಆಗಿತ್ತು. ನಾನು ನಿಜವಾಗಿಯೂ ಒಂದು ದೊಡ್ಡ ನಿಧಿಯನ್ನು ಬಚ್ಚಿಟ್ಟಿದ್ದೇನೆ. ಮತ್ತು ಈಗ ಆ ರಹಸ್ಯವನ್ನು ನಿಮಗೆ ತಿಳಿಸುವ ಸಮಯ ಬಂದಿದೆ. ನಾನು ನಿಮ್ಮ ಇಬ್ಬರಿಗೂ ಆ ನಿಧಿಯ ಬಗ್ಗೆ ಹೇಳ್ತೇನೆ. ಅಂದ್ರೆ ನನ್ನ ಅನುಮಾನ ನಿಜವಾಗಿತ್ತು. ಅಮ್ಮ, ಹೇಳು, ಆ ನಿಧಿ ಎಲ್ಲಿದೆ? ಎಲ್ಲಿದೆ ಅಮ್ಮ? ಚಂದ್ರಪುರದಿಂದ ಸ್ವಲ್ಪ ದೂರದಲ್ಲಿ ಒಂದು ದಟ್ಟವಾದ ಕಾಡಿದೆ. ಆ ಕಾಡಿನ ಮಧ್ಯದಲ್ಲಿ ಒಂದು ನದಿ ಹರಿಯುತ್ತದೆ. ಆ ನದಿಯನ್ನು ದಾಟಿದ ನಂತರ ಮಂಜಿನಿಂದ ತುಂಬಿರುವ ಮತ್ತೊಂದು ಕಾಡು ಪ್ರಾರಂಭವಾಗುತ್ತದೆ. ಆ ಮಂಜಿನ ಕಾಡನ್ನು ದಾಟಿದ ಮೇಲೆ ನಿಮಗೆ ಒಂದು ಗುಹೆ ಸಿಗುತ್ತದೆ. ಆ ಗುಹೆಯಲ್ಲಿಯೇ ಆ ನಿಧಿ ಅಡಗಿದೆ. ಆದರೆ ಒಂದು ವಿಷಯವನ್ನು ಮಾತ್ರ ಮರೆಯಬೇಡಿ. ಆ ನಿಧಿಯನ್ನು ಪಡೆಯಲು ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು. ನಿಮ್ಮ ಗಮನ ಬೇರೆ ವೇಗಡೆಗೆ ಹೋದರೆ ಅಥವಾ ನಿಮ್ಮ ಮನಸ್ಸು ಅಶಾಂತಿಯಿಂದ ತುಂಬಿದ್ದರೆ ಆ ನಿಧಿ ನಿಮಗೆ ಸಿಗುವುದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಇತರರ ಬಗ್ಗೆ ಗೌರವ ಮತ್ತು ಕರುಣೆ ಇರಬೇಕು. ಒಂದು ವೇಳೆ ವಿಷಯ ಹೀಗಿದ್ದರೆ ನಾನು ಮತ್ತು ಕಿರಣ್ ಇಬ್ಬರೂ ಸೇರಿ ಆ ನಿಧಿಯನ್ನು ಹುಡುಕುತ್ತೇವೆ. ಈ ಹಾರ ಮತ್ತು ಚಾವಿ ನನ್ನ ಬಳಿಯೇ ಇರುತ್ತದೆ. ಇಷ್ಟು ಹೇಳಿದ ನಂತರ ರಾಘವ ಸುಶೀಲಾಳ ಕೈಯಲ್ಲಿದ್ದ ಹಾರವನ್ನು ತೆಗೆದುಕೊಂಡು ಕೋಣೆಯಿಂದ ಹೊರಟು ಹೋದನು. ರಾಘವ ಹೊರಗೆ ಹೋದ ನಂತರ ಕಿರಣ್ನ ಕಡೆ ನೋಡಿದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ನಂಬಿಕೆ ಕಾಣಿಸುತ್ತಿತ್ತು. ಕಿರಣ್, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಆ ನಿಧಿಯನ್ನು ಪಡೆಯಲು ಸಾಧ್ಯವಾಗುವುದು
ನೀನೊಬ್ಬನಿಗೆ ಎಂದು ನನಗೆ ಅನಿಸುತ್ತಿದೆ. ಏಕೆಂದರೆ ನಿನ್ನ ಅಣ್ಣನ ಮನಸ್ಸಿನಲ್ಲಿ ಈಗ ನಿಧಿಯ ಆಸೆ ಮಾತ್ರ ತುಂಬಿಕೊಂಡಿದೆ. ಅವನ ಮನಸ್ಸು ಶಾಂತವಾಗಿಲ್ಲ. ಅವನಲ್ಲಿ ಧೈರ್ಯವೂ ಇಲ್ಲ. ನಿನ್ನಂತೆ ಸಾಹಸ ಮಾಡುವ ಮನಸ್ಸೂ ಅವನಲ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಸುಶೀಲಾ ನಿಧನರಾದಳು. ತಾಯಿಯನ್ನು ಕಳೆದುಕೊಂಡ ನೋವಿನಿಂದ ರಾಘವ ಮತ್ತು ಕಿರಣ್ ಇಬ್ಬರೂ ಕಣ್ಣೀರಿಟ್ಟರು. ಇಬ್ಬರು ಸಹೋದರರು ಸೇರಿ ತಮ್ಮ ತಾಯಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ತಾಯಿಯ ಅಂತಿಮ ವಿಧಿಗಳು ಮುಗಿದ ನಂತರ ರಾಘವ ನಿಧಿಯ ವಿಷಯವನ್ನು ಮತ್ತೆ ನೆನಪಿಸಿಕೊಂಡನು. ಕಿರಣ್, ಈಗ ನಾವು ಅಮ್ಮ ಹೇಳಿದ ಆ ನಿಧಿಯನ್ನು ಹುಡುಕಲು ಹೊರಡಬೇಕು. ಅದು ನಮಗೆ ಎಷ್ಟು ಬೇಗ ಸಿಗುತ್ತದೋ ಅಷ್ಟು ಒಳ್ಳೆಯದು. ನಿಧಿ ಸಿಕ್ಕ ನಂತರ ನಾವಿಬ್ಬರು ಸಹೋದರರು ಅದನ್ನು ಸಮಾನವಾಗಿ ಹಂಚಿಕೊಳ್ಳಬಹುದು. ಸರಿ ಅಣ್ಣ, ನಿನ್ನ ಇಷ್ಟದಂತೆಯೇ ಆಗಲಿ. ಇಬ್ಬರು ಸಹೋದರರು ನಿಧಿಯನ್ನು ಹುಡುಕುವ ಉದ್ದೇಶದಿಂದ ದಟ್ಟವಾದ ಕಾಡಿನ ಕಡೆಗೆ ಪ್ರಯಾಣ ಬೆಳೆಸಿದರು. ಅರ್ಧ ದಿನದಷ್ಟು ದೂರ ನಡೆದ ನಂತರ ಅವರಿಗೆ ಒಂದು ದೊಡ್ಡ ನದಿ ಕಾಣಿಸಿತು. ಆಹಾ, ಅಮ್ಮ ಹೇಳಿದ ನದಿ ಇದೇ ಅನ್ನಿಸುತ್ತದೆ. ನೋಡು ಕಿರಣ್, ಹೌದಲ್ಲವೇ? ಇದೇ ನದಿಯೋ ಅಲ್ಲವೋ ಅನ್ನೋದು ನಾವು ಈ ನದಿಯನ್ನು ದಾಟಿದ ಮೇಲಷ್ಟೇ ಗೊತ್ತಾಗುತ್ತದೆ. ಏಕೆಂದರೆ ಅಮ್ಮ ಹೇಳಿದ್ದರು, ಈ ನದಿಯ ಆಚೆ ಮಂಜಿನಿಂದ ತುಂಬಿದ ಒಂದು ಕಾಡು ಇದೆ ಎಂದು. ಇಬ್ಬರೂ ಸಹೋದರರು ನದಿಯನ್ನು ದಾಟಲು ಸಿದ್ಧರಾದರು. ಅವರು ನಿಧಾನವಾಗಿ ನದಿಗೆ ಇಳಿದು ಈಜುತ್ತಾ ಮತ್ತೊಂದು ದಡದ ಕಡೆಗೆ ಸಾಗತೊಡಗಿದರು. ಅಬ್ಬಬ್ಬಾ, ನೋಡು ಕಿರಣ್, ಮುಂದೆ ಬರೀ ಮಂಜು ತುಂಬಿಕೊಂಡಿದೆ. ಅಮ್ಮ ಹೇಳಿದ್ದ ಮಂಜಿನಿಂದ ತುಂಬಿದ ಕಾಡು ಇದೇ ಇರಬೇಕು. ಹೌದು ಅಣ್ಣ, ನೋಡಿದರೆ ಹಾಗೆಯೇ ಕಾಣಿಸುತ್ತಿದೆ. ಹೌದು, ಈಗ ನಾನು ಆದಷ್ಟು ಬೇಗ ಆ ನಿಧಿಯ ಹತ್ತಿರ ತಲುಪಬೇಕು. ಅರೆ ಕಿರಣ್, ಮುಂದೆ ಒಂದು ಗುಹೆ ಕಾಣಿಸ್ತಿದೆ ನೋಡು. ಬಹುಶಃ ಅಮ್ಮ ಹೇಳಿದ್ದ ಗುಹೆ ಇದೇ ಇರಬೇಕು. ಈಗ ಒಳಗೆ ಹೋದ ಮೇಲಷ್ಟೇ ಗೊತ್ತಾಗುತ್ತದೆ ಅಣ್ಣ. ಅರೇ, ಅಮ್ಮ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದಾಳೆ ಅನ್ನಿಸ್ತದೆ. ಅಣ್ಣ, ಏನು ಹೀಗೆ ಮಾತನಾಡುತ್ತಿದ್ದೀಯಾ? ಅಮ್ಮ ನಮ್ಮನ್ನು ಎಂದಿಗೂ ಮೋಸ ಮಾಡುವುದಿಲ್ಲ. ಅಣ್ಣ, ಅಲ್ಲಿ ನೋಡು, ಗುಹೆಯ ಒಳಗೆ ಇನ್ನೊಂದು ಸಣ್ಣ ಬಾಗಿಲಿದೆ. ಅದರ ಒಳಗಿನಿಂದ ಸ್ವಲ್ಪ ಬೆಳಕು ಕಾಣಿಸುತ್ತಿದೆ. ಅಣ್ಣ, ನಾವು ಆ ಬಾಗಿಲಿನ ಒಳಗೆ ಹೋಗಿ ನೋಡಬೇಕು. ಏನಂತೀಯ? ಸ್ವಲ್ಪ ಸಮಯ ಹುಡುಕಿದ್ದರೂ ಅವರಿಗೆ ಯಾವುದೇ ನಿಧಿಯ ಸುಳಿವು ಸಿಗಲಿಲ್ಲ. ಇದರಿಂದ ರಾಘವ ಕೋಪಗೊಂಡನು. ಮೈನಾ ಹಕ್ಕಿ, ಇಲ್ಲಿ ಇದನ್ನು ಯಾರು ಬಂಧಿಸಿರಬಹುದು? ಇಲ್ಲಿಯೂ ಏನೂ ಇಲ್ಲ. ಇದೇನು ಒಂದು ಪಂಜರ, ಅದರೊಳಗೆ ಒಂದು ಮೈನಾ ಹಕ್ಕಿ. ಇದನ್ನು ಏನ್ ಮಾಡಲಿ? ನನ್ನ ತಲೆ ಕೆಡಿಸುತ್ತಿದೆ. ಇದನ್ನು ಇಲ್ಲೇ ಬಿಟ್ಟು ಬಿಡೋಣ. ಅದು ಸ್ಪಷ್ಟವಾಗಿಯೇ ಕಾಣುತ್ತಿದೆ. ನನ್ನನ್ನು ಮೂರ್ಖನೆಂದುಕೊಂಡಿದ್ದೀಯಾ? ಅಣ್ಣ, ಇಲ್ಲಿ ನಿಧಿ ಇಲ್ಲ. ಆದರೆ ಈ ಪಂಜರದಲ್ಲಿ ಒಂದು ಮೈನಾ ಹಕ್ಕಿಯನ್ನು ಬಂಧಿಸಿಟ್ಟಿದ್ದಾರೆ. ಅಣ್ಣ, ಸ್ವಲ್ಪ ಶಾಂತವಾಗಿರು. ಮೊದಲು ಆ ಚಾವಿಯನ್ನು ನನಗೆ ತೋರಿಸು. ಕೊಡು. ಅಣ್ಣ, ಈ ಚಾವಿ ಇದೀ ಪಂಜರದ ಬೀಗಕ್ಕೆ ಸರಿ ಹೊಂದುತ್ತಿರುವಂತೆ ಕಾಣುತ್ತಿದೆ. ಅಣ್ಣ, ಸ್ವಲ್ಪ ಶಾಂತವಾಗಿರು. ಅಮ್ಮನ ಬಗ್ಗೆ ಹೀಗೆಲ್ಲ ಮಾತನಾಡಬೇಡ. ಅಮ್ಮ ನಮ್ಮ ಜೊತೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಅವಳು ಹೇಳಿದ ಮಾತು ಖಂಡಿತವಾಗಿಯೂ ಸತ್ಯವಾಗಿರುತ್ತದೆ. ಅಮ್ಮ ಯಾವಾಗಲೂ ನಮಗೆ ಸತ್ಯ ಮತ್ತು ಒಳ್ಳೆಯತನದ ದಾರಿಯನ್ನೇ ತೋರಿಸಿದ್ದಾರೆ. ಆದ್ರೆ ಪ್ರಶ್ನೆ ಏನೆಂದರೆ, ಅಮ್ಮ ಹೇಳಿದಂತೆ ಈ ಗುಹೆಯೊಳಗೆ ನಿಧಿ ಇದೆ ಅಂತ ಬಂದೆವು. ಆದ್ರೆ ನಿಧಿ ಎಲ್ಲಿದೆ? ದೂರದವರೆಗೂ ಎಲ್ಲಿಯೂ ಕಾಣಿಸುತ್ತಿಲ್ಲ.
ಇಲ್ಲಿ ಕಾಣಿಸುತ್ತಿರುವುದು ಈ ಹಾಳಾದ ಪಂಜರ ಮತ್ತು ಅದರೊಳಗೆ ಕೂತಿರುವ ಈ ಮೈನಾ ಹಕ್ಕಿ ಮಾತ್ರ. ಇದನ್ನು ಏನು ಮಾಡಲಿ? ಇದನ್ನು ಹಿಡಿದುಕೊಂಡು ನಾನು ಏನು ಮಾಡಬೇಕು? ಅಮ್ಮ ತನ್ನ ಕೊನೆಯ ಸಮಯದಲ್ಲಿ ನನ್ನ ಜೊತೆ ಯಾವುದೋ ಆಟವಾಡಿದಂತಿದೆ. ನನ್ನ ಮೇಲೆ ಸೇಡು ತೀರಿಸಿಕೊಂಡು ಹೋದಳೋ ಏನೋ, ನನ್ನ ತಲೆಯನ್ನೇ ಕೆಡಿಸಿಬಿಟ್ಟಳು. ನಾನು ಎಷ್ಟೋ ಬಾರಿ ಅಮ್ಮನನ್ನು ಕೇಳಿದ್ದೆ, ನೀನು ನಿಧಿಯನ್ನು ಬಚ್ಚಿಟ್ಟಿದ್ದರೆ ಅದು ಎಲ್ಲಿದೆ ಅಂತ ಹೇಳು ಹೇಳು ಅಂತ. ಆದರೆ ಅವಳು ನನಗೆ ಏನೂ ಹೇಳಲಿಲ್ಲ. ಕೊನೆಗೆ ನಾನು ಅವಳಿಗೆ ಯಾವುದೇ ಪ್ರಶ್ನೆ ಕೇಳದಂತೆ ನನ್ನನ್ನೇ ಮೂರ್ಖನನ್ನಾಗಿ ಮಾಡಿ ಹೋಗ್ಬಿಟ್ಲು. ಸಾಕು ಅಣ್ಣ, ತುಂಬಾ ಆಯಿತು. ಅಮ್ಮನ ಬಗ್ಗೆ ನೀನು ಹೇಳಬೇಕಾದಷ್ಟು ಕೆಟ್ಟ ಮಾತುಗಳನ್ನೆಲ್ಲ ನಾನು ಕೇಳಿದ್ದೇನೆ. ಇನ್ನು ಮುಂದೆ ಕೇಳುವುದಿಲ್ಲ. ಇನ್ನು ಅಮ್ಮನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಹೇಳಬೇಡ. ಅಮ್ಮ ಈಗ ನಮ್ಮ ಜೊತೆ ಇಲ್ಲ ಮತ್ತು ನಾನು ಅಮ್ಮನನ್ನು ತುಂಬಾ ಪ್ರೀತಿಸುತ್ತೇನೆ. ಅಮ್ಮ ಹೇಳಿದ್ದರು, ಯಾರು ತಾಳ್ಮೆಯಿಂದ ಇರುತ್ತಾರೋ ಅವನೇ ಈ ನಿಧಿಯನ್ನು ಪಡೆಯಲು ಸಾಧ್ಯ ಎಂದು. ವಾಹ್, ಏನು ಮಾತು! ನೀನು ದೊಡ್ಡವನಾಗಿ ಬಂದಿದ್ದೀಯಲ್ಲ, ಯಾವಾಗ್ಲೂ ಅಮ್ಮನ ಚಮಚಾನಂತೆ ಓಡಾಡ್ತೀಯ. ಅಮ್ಮನ ಮುದ್ದಿನ ಮಗ ಅಂತ ತೋರಿಸ್ಕೊಳ್ತಿದ್ಯಾ. ಅಮ್ಮ ಈಗ ಇಲ್ಲ, ಆದ್ರೂ ನಿನ್ನ ಚಮಚಗಿರಿ ಇನ್ನೂ ಮುಗಿದಿಲ್ಲ. ಸಾಕು, ಈಗ ನನ್ನ ಮಾತನ್ನ ಚೆನ್ನಾಗಿ ಕೇಳು. ಇನ್ನು ಮುಂದೆ ನೀನು ನನ್ನ ಜೊತೆ ಇರೋದಿಲ್ಲ. ಇಂದಿನಿಂದ ನನ್ನ ಮನೆಯ ಬಾಗಿಲುಗಳು ನಿನಗಾಗಿ ಮುಚ್ಚಿವೆ. ಇನ್ನು ನನ್ನ ಮನೆ ಕಾಲಿಡಬೇಡ. ಅರ್ಥವಾಯ್ತಾ? ಖಂಡಿತವಾಗಿಯೂ ಈ ಮೈನಾ ಹಕ್ಕಿಯಲ್ಲಿ ಯಾವುದೋ ರಹಸ್ಯ ಅಡಗಿದೆ. ಅದನ್ನು ನನ್ನ ಅಣ್ಣ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. Imagine you're here. I'm looking up at the door. I'm a better man with your love than without. ಆಹಾ, ಸ್ವತಂತ್ರವಾದ ಗಾಳಿಯಲ್ಲಿ ಉಸಿರಾಡುವ ಆನಂದವೇ ಬೇರೆ. ಕಿರಣ್, ಹೆದರಬೇಡ. ನಿನ್ನ ತಾಯಿ ಸುಶೀಲಾ ಈ ರಹಸ್ಯದ ಬಗ್ಗೆ ನನಗೆ ಎಲ್ಲವನ್ನೂ ತಿಳಿಸಿದ್ದಾಳೆ. ಅದನ್ನೆಲ್ಲ ನಿನಗೆ ಹೇಳುವ ಸಮಯ ಬಂದಿದೆ. ಅಯ್ಯೋ, ಇದೇನು? ನೀನು ಒಂದು ಹಕ್ಕಿ, ಆದರೆ ಮನುಷ್ಯರಂತೆ ಮಾತನಾಡುತ್ತಿದ್ದೀಯಲ್ಲ. ಇದು ಹೇಗೆ ಸಾಧ್ಯ? ನೀನು ಯಾರು? ನನ್ನ ತಾಯಿಗೆ ನಿನ್ನ ಬಗ್ಗೆ ಹೇಗೆ ಗೊತ್ತು? ಈ ಗುಹೆಯಲ್ಲಿ ನೀನು ಎಷ್ಟು ವರ್ಷಗಳಿಂದ ಬಂಧಿಯಾಗಿದ್ದೀಯಾ? ನಿನ್ನ ತಾಯಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಕೇವಲ ನಿಧಿಗಾಗಿ ಅಲ್ಲ. ಹೌದು, ಅವಳು ಬಹಳ ವಯಸ್ಸಾಗಿದ್ದಳು. ಈಗ ನನಗೆ ಎಲ್ಲವೂ ಅರ್ಥವಾಗ್ತಿದೆ. ಸುಶೀಲಾ ಹೇಳಿದ್ದ ಮಾತುಗಳು ನಿಜವಾಗಿಯೂ ಸತ್ಯವಾಗಿದ್ದವು. ಹಾಗಾದರೆ ನನ್ನ ತಾಯಿ ಸುಶೀಲಾ ಒಬ್ಬ ಜಾದೂಗಾರ್ತಿಯಾಗಿದ್ದಳ. ಆದರೆ ಈಗ ಅವಳು ಈ ಲೋಕದಲ್ಲಿಲ್ಲ. ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥವಾಗ್ತಿಲ್ಲ. ನೀನು ನಿಜವಾಗಿ ಯಾರು? ಆದ್ರೆ ಮೊದಲು ನೀನು ನಿನ್ನ ಬಗ್ಗೆ ನನಗೆ ಹೇಳು. ಅದನ್ನೆಲ್ಲ ಇಲ್ಲಿ ಹೇಳಲು ಸಾಧ್ಯವಿಲ್ಲ. ನನ್ನ ಜೊತೆ ಬಾ. ನಿನ್ನನ್ನು ನಾನು ಒಂದು ವಿಶೇಷವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಈಗ ನನಗೆ ಅರ್ಥವಾಗಿದೆ, ಸುಶೀಲಾ ಕೊನೆಯ ಬಾರಿ ನನ್ನ ಬಗ್ಗೆ ಮತ್ತು ಈ ನಿಧಿಯ ಬಗ್ಗೆ ಏಕೆ ಮಾತನಾಡಿದ್ದಳು ಎಂಬುದು. ಕಿರಣ್, ಈ ಮರದ ಒಳಗೆ ಮತ್ತೊಂದು ಲೋಕಕ್ಕೆ ಹೋಗುವ ಒಂದು ರಹಸ್ಯ ದ್ವಾರವಿದೆ. ಆ ದ್ವಾರ ಇನ್ನೇನು ಸ್ವಲ್ಪ ಸಮಯದಲ್ಲೇ ತೆರೆಯಲಿದೆ. ಆ ಮತ್ತೊಂದು ಲೋಕದಲ್ಲಿ ಒಬ್ಬ ಶಕ್ತಿಶಾಲಿ ಜಾದುಗಾರನಿದ್ದಾನೆ. ಅವನನ್ನು ಸೋಲಿಸುವುದು ಬಹಳ ಅಗತ್ಯ. ಅವನು ಅಮರನಾಗಲು ಬಯಸುತ್ತಿದ್ದಾನೆ. ಅಮರನಾದ ನಂತರ ಇಡೀ ಭೂಮಿಯ ಮೇಲೆ ತನ್ನ ಅಧಿಕಾರ ಸ್ಥಾಪಿಸಲು ಅವನು ಬಯಸುತ್ತಾನೆ. ನಿನಗೆ ಆ ಜಾದುಗಾರನ ಬಗ್ಗೆ ಇಷ್ಟೊಂದು ವಿಷಯ ಹೇಗೆ ಗೊತ್ತು? ಅವನಿಗೂ ನಿನಗೂ ಏನ್ ಸಂಬಂಧ? ಮತ್ತು ನೀನು ನಿಜವಾಗಿ ಯಾರು? ಆ ಜಾದುಗಾರನ ಬಗ್ಗೆ ನಿನಗೆ ಇಷ್ಟೊಂದು ವಿಷಯ ಹೇಗೆ ಗೊತ್ತು? ಚಂದ್ರಲೇಖಾ ಗಂಭೀರವಾಗಿ ಕಿರಣ್ನ ಕಡೆ ನೋಡಿದಳು. ಕಿರಣ್ನ ಮಾತುಗಳಲ್ಲಿ ಈಗ ಯಾವುದೇ ಭಯವಿರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ಗುರಿ, ತನ್ನ ತಾಯಿಯ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುವುದು. ಕಿರಣ್ ಚಂದ್ರಲೇಖಾಳ ಜೊತೆ ಆ ಮಾಯಾ ಮರದ ಬಳಿಗೆ ಬಂದನು. ಆ ಧ್ವನಿಯನ್ನು ಕೇಳಿದ ಕಿರಣ್ ಆಶ್ಚರ್ಯದಿಂದ ನಿಂತನು. ನಂತರ ಸಣ್ಣದಾಗಿ ನಗುತ್ತಾ ರಾಜಕುಮಾರಿ ಕಡೆ ನೋಡಿದನು. ಚಂದ್ರಲೇಖಾ ಮತ್ತು ಕಿರಣ್ ಆ ಹಳೆಯ ಅವಶೇಷದ ಕಡೆಗೆ ಹೊರಟರು. ಬಹಳ ಸಮಯದ ಪ್ರಯಾಣದ ನಂತರ ಅವರು ಆ ಸ್ಥಳವನ್ನು ತಲುಪಿದರು.
ಜಾದು ನೀರು ಜಾದೂಗಾರನ ದೇಹಕ್ಕೆ ತಾಗುತ್ತಿದ್ದಂತೆ ಅವನ ದೇಹ ಸುಟ್ಟು ಬೂದಿಯಾಯಿತು. ಅವನ ಎಲ್ಲಾ ದುಷ್ಟಶಕ್ತಿಗಳು ಕ್ಷಣಾರ್ಧದಲ್ಲಿ ನಾಶವಾದವು. ಜಾದೂಗಾರನ ಅಂತ್ಯವಾಗುತ್ತಿದ್ದಂತೆ ಕಿರಣ್ ಮತ್ತು ಚಂದ್ರಲೇಖಾಳಿಗೆ ತಲೆ ಸುತ್ತಲು ಆರಂಭವಾಯಿತು. ಹಕ್ಕಿಯ ರೂಪದಲ್ಲಿದ್ದ ಚಂದ್ರಲೇಖಾಳ ದೇಹದ ಸುತ್ತಲೂ ಪ್ರಕಾಶಮಾನವಾದ ಬೆಳಕು ಹರಡಿತು. ಕೆಲವೇ ಕ್ಷಣಗಳಲ್ಲಿ ಆ ಮಾಯಾ ಬೆಳಕು ನಿಧಾನವಾಗಿ ಮಾಯವಾಯಿತು. ಮೈನಾ ಹಕ್ಕಿಯ ರೂಪ ಬದಲಾಗುತ್ತಾ ಅವಳ ಮುಂದೆ ಒಬ್ಬ ಸುಂದರ ರಾಜಕುಮಾರಿ ಚಂದ್ರಲೇಖ ನಿಂತಿದ್ದಳು. ರಾಜಕುಮಾರಿ ಚಂದ್ರಲೇಖ ಕಿರಣ್ಣನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋದಳು. ರಾಜ ವಿಕ್ರಮ್ ಅವರಿಬ್ಬರ ವಿವಾಹವನ್ನು ಅದ್ಧೂರಿಯಾಗಿ ನೆರವೇರಿಸಿದನು. ಹೀಗೆ ತನ್ನ ಕಷ್ಟಪಟ್ಟು ದುಡಿಯುವ ಜೀವನವನ್ನು ನಡೆಸುತ್ತಿದ್ದ ಕಿರಣ್ ತನ್ನ ಧೈರ್ಯ, ಒಳ್ಳೆಯತನ ಮತ್ತು ನಿಸ್ವಾರ್ಥ ಮನಸ್ಸಿನಿಂದ ಒಬ್ಬ ರಾಜಕುಮಾರನಾಗಿ ನಂತರ ಆ ರಾಜ್ಯದ ರಾಜನಾದನು. ಆದರೆ ಅವನ ಹಿರಿಯ ಸಹೋದರ ರಾಘವ ಮಾತ್ರ ತನ್ನ ದುರಾಸೆ ಮತ್ತು ಸ್ವಾರ್ಥದ ಕಾರಣದಿಂದ ಹಿಂದಿನಂತೆಯೇ ಬಡತನದಲ್ಲೇ ಉಳಿದು ಬಿಟ್ಟನು. ಹಾಗಾದರೆ ಸ್ನೇಹಿತರೆ, ನಮಗೆ ಸಿಗುವ ಪಾಠ ಏನೆಂದರೆ, ಯಾವುದೇ ವಿಷಯದಲ್ಲೂ ನಾವು ಎಂದಿಗೂ ಆತುರ ಪಡಬಾರದು. ದುರಾಸೆ ಮತ್ತು ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಜೀವನವನ್ನೇ ಬದಲಿಸಬಹುದು. ಆದರೆ ತಾಳ್ಮೆ, ಧೈರ್ಯ, ಒಳ್ಳೆಯತನ ಮತ್ತು ನಿಸ್ವಾರ್ಥ ಮನಸ್ಸಿನಿಂದ ನಡೆಯುವವರಿಗೆ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಗುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.